ಹಿಂದೆ ಕಾಣಿಸ್ತಾ ಇದೆ ನೋಡಿ, ಇದೇ ಗುಹೆ ಒಳಗಡೆ ನಾವೀಗ ಹೋಗ್ತೀವಿ. ಹಾಯ್, ಹಲೋ, ನಮಸ್ಕಾರ. ನಾನಿವತ್ತು ಉತ್ತರ ಕನ್ನಡ ಜಿಲ್ಲೆಯ ಯಾಣದಲ್ಲಿದ್ದೀನಿ. ನಮಸ್ಕಾರ, ಹೇಗಿದ್ದೀರಾ? ಇವತ್ತು ನಾನ್ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇರೋದು ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವಂತಹ ಧಾರ್ಮಿಕ ಕ್ಷೇತ್ರ. ಅಷ್ಟೇ ಅಲ್ಲ, ಇತ್ತೀಚಿನ ದಿನಗಳಲ್ಲಿ ಟ್ರೆಕ್ಕರ್ಸ್ಗೆ ಕೂಡ ನೆಚ್ಚಿನ ತಾಣವಾಗ್ತಾ ಇರುವಂತಹ ಯಾಣಕ್ಕೆ. ಭೈರವೇಶ್ವರನ ಕ್ಷೇತ್ರ ಯಾಣಕ್ಕೆ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದಿಂದ 50 ಕಿಲೋಮೀಟರ್ ದೂರ, ಶಿರಸಿಯಿಂದ 40 ಕಿಲೋಮೀಟರ್ ದೂರ, ಕುಮಟಾ ಪಟ್ಟಣದಿಂದ 28 ಕಿಲೋಮೀಟರ್ ದೂರ ಸಾಗಬೇಕು. ಯಾಣವನ್ನ ತಲುಪೋದಕ್ಕೆ ನಿಮಗೆ 2 ಮಾರ್ಗಗಳು ಸಿಗುತ್ತೆ. ಒಂದು, ಶಿರಸಿ ಮುಖಾಂತರವಾಗಿ ಬಂದ್ರೆ ನೀವು ಬೆಟ್ಟದ ತುದಿಯನ್ನ ತಲುಪ್ತೀರಾ. ಅಲ್ಲಿಂದ ನೀವು ಸ್ವಲ್ಪ ದೂರ ಒಂದು ಮಣ್ಣಿನ ರಸ್ತೆಯ ಮೂಲಕ ಇಳ್ಕೊಂಡು ಯಾಣ ಗುಹೆಯ ಕಡೆಗೆ ಬರಬೇಕಾಗತ್ತೆ. ಅದೇ ನೀವು ಕುಮಟಾ ಶಿರಸಿ ಹೈವೇ ಮೂಲಕ ಕುಮಟಾ ಕಡೆಯಿಂದ ಬರ್ತಿದ್ದೀರಿ ಅಂತಂದ್ರೆ ಆಗ ನಿಮಗೆ 2 ಕಿಲೋಮೀಟರ್ನ ಒಂದು ಟ್ರೆಕ್ಕಿಂಗ್ ಅವಧಿ ಇರುತ್ತೆ. ಅದರಲ್ಲಿ ಒಂದಿಷ್ಟು ದೂರ ರಸ್ತೆಯ ಮೂಲಕ ಸಾಕ್ತೀರಾ, ಆಮೇಲೆ ನೀವು ಮೆಟ್ಟಿಲುಗಳನ್ನ ಏರಿ ಬರಬೇಕಾಗತ್ತೆ. ಕುಮಟಾದಿಂದ ಶಿರಸಿ ಮಾರ್ಗ ಇನ್ನೂ ಆಗ್ತಾ ಇರೋದ್ರಿಂದ ರೋಡ್ನ ಕಂಡೀಷನ್ ಈ ರೀತಿ ಇರುತ್ತೆ. ಸೊ ನಿಮಗೆ ಹೋಗುವಾಗ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ನೇಚರ್ ಮಧ್ಯದಲ್ಲಿ ಎಂಜಾಯ್ ಮಾಡೋದಕ್ಕೆ ಅಷ್ಟಾಗಿ ಆಗೋದಿಲ್ಲ ನಿಮಗೆ. ಸೊ ನೀವು ಸ್ವಲ್ಪ ದೂರ ಆಗ್ತಾ ಇರುವಂಥ ಹೊಸ ರೋಡ್ ಮುಖಾಂತರವಾಗಿ ಹಾದು ಬಂದಾಗ ಈ ರೀತಿ ಯಾಣಕ್ಕೆ ಹೋಗುವಂತಹ ಒಂದು ಮಾರ್ಗ ನಿಮಗೆ ಕಾಣಿಸುತ್ತೆ. ಅಲ್ಲಿ ನೀವು ಲೆಫ್ಟನ್ನು ತಗೊಂಡು ಮತ್ತೆ ನೀವು ಇನ್ನೊಂದು ರೋಡ್ ಮುಖಾಂತರವಾಗಿ ಹೋಗಬೇಕಾಗತ್ತೆ. ಹಾಗೆ ಇಲ್ಲಿ ಕಾಡಿನ ಒಳಗಡೆ ಸಾಗುವಂಥ ದಾರಿ ಇದೆ ಅಲ್ವಾ, ಅದಂತೂ ಸೂಪರ್ಬ್ ಆಗಿರುತ್ತೆ. ನೇಚರ್ ಲವರ್ಸ್ಗಂತೂ ತುಂಬ ಖುಷಿ ಕೊಡುವಂಥ ವಿಷಯ. ನಿಮಗೆ ಗೊತ್ತಿರೋ ಹಾಗೆ ಉತ್ತರ ಕನ್ನಡ ಜಿಲ್ಲೆ ಅತ್ಯಂತ ಹೆಚ್ಚು ಕಾಡುಗಳನ್ನು, ಅತ್ಯಂತ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರುವಂತಹ ಜಿಲ್ಲೆ ಅಲ್ವಾ. ಹಾಗೆ ಇಲ್ಲಿ ತಂಗಾಳಿಯ ಅನುಭವ ಕೂಡ ತುಂಬ ಚೆನ್ನಾಗಿ ಸಿಗುತ್ತೆ ನಿಮಗೆ. ಹೋಗ್ತಾ ಹೋಗ್ತಾ ಸ್ವಲ್ಪ ದೂರ ಸಾಗಿದ ಮೇಲೆ ನೀವು ಯಾಣಕ್ಕೆ, ನಾವು ಆ ಟ್ರೆಕ್ಕಿಂಗ್ ಅಂತ ಹೇಳಿದೆ ಅಲ್ವಾ ನಾನು, ಸ್ವಲ್ಪ ದೂರ ಬಂದಾದ್ಮೇಲೆ ನೀವು ಈ ಪ್ಲೇಸನ್ನ ಬಂದು ರೀಚ್ ಆಗ್ತೀರಾ. ಇಲ್ಲಿ ನಿಮ್ಮ ವೆಹಿಕಲ್ನ ಪಾರ್ಕ್ ಮಾಡಬೇಕು, ಮತ್ತೆ 2 ಕಿಲೋಮೀಟರ್ ಇಲ್ಲಿಂದ ನಡ್ಕೊಂಡು ಹೋಗೋದಕ್ಕಿದೆ, ಆಯ್ತಾ. ಇಲ್ಲಿ ನೋಡಿ, ಇಲ್ಲಿಂದಾನೇ ಯಾಣದ ಗುಹೆಗಳು ನಿಮಗೆ ಕಾಣಿಸೋದಕ್ಕೆ ಶುರುವಾಗುತ್ತೆ ನೀವು ವೆಹಿಕಲ್ನ ಪಾರ್ಕ್ ಮಾಡ್ತಾ ಇದ್ದಂತಹ ಜಾಗದಲ್ಲಿ. ಅಲ್ಲೇ ನಿಮಗೆ ಒಂದು ಶಾಪ್ ಇದೆ, ತಿನ್ನೋದಕ್ಕೆ ಏನಾದರೂ ಬೇಕಾದರೆ ಆ ಶಾಪ್ನಲ್ಲಿ ತಗೋಬಹುದು. ಇದು ಶೌಚಾಲಯದ ವ್ಯವಸ್ಥೆ ಮಾಡಿರುವಂಥದ್ದು. ಹಾಗೆ ಇದು ಕಂಪ್ಲೀಟ್ ಆಗಿ ಪ್ಲಾಸ್ಟಿಕ್ಕನ್ನು ನಿಷೇಧ ಮಾಡಿರುವಂತಹ ಒಂದು ವಲಯ ಆಗಿರೋದ್ರಿಂದ ಎಲ್ಲ ಕಡೆನೂ ಅದನ್ನು ಸ್ಪಷ್ಟವಾಗಿ ನಿಮಗೆ ಹೇಳಲಾಗಿದೆ, ಪ್ಲಾಸ್ಟಿಕ್ಕನ್ನು ಬಳಸಬೇಡಿ ಅಂತ. ಪ್ಲಾಸ್ಟಿಕ್ ನಿಷೇಧಿತ ಪ್ರದೇಶ ಅಂತ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಹಾಕಿದ್ದಾರೆ. ಸೊ ನೀವೇನಾದರೂ ಪ್ಲಾಸ್ಟಿಕ್ನ ತೊಗೊಂಡು ಹೋಗ್ತೀರಿ ಅಂತಂದರೆ ಅಲ್ಲಿ ಡೆಪಾಸಿಟ್ ಹಣವನ್ನು ಇಟ್ಟು ಅದನ್ನು ತೊಗೊಂಡು ಹೋಗಿ ವಾಪಸ್ ಬರುವಾಗ ಅದನ್ನು ನೀವು ತೋರಿಸ್ಬೇಕಾಗತ್ತೆ, ನೀವು ಏನು ತೊಗೊಂಡು ಹೋಗಿದ್ದೀರಾ ಅನ್ನುವಂಥದ್ದು. ನಮ್ಮ ಪಯಣ ಇಲ್ಲಿಂದ ಶುರುವಾಗುತ್ತೆ. ವೃಕ್ಷಗಳಿದ್ದ ಪರಿಸರ ನೆಮ್ಮದಿಯ ಆಗರ. ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಲ್ವಾ. ಅಷ್ಟೊಂದು ಈಸಿ ಇರೋದಿಲ್ಲ, ನಡ್ಕೊಂಡು ಹೋಗುವಾಗ ಖುಷಿ ಆಗುತ್ತೆ, ಆದರೆ ಸ್ವಲ್ಪ ನಿಧಾನವಾಗಿ ನಡ್ಕೊಂಡು ಹೋಗ್ಬೇಕಾಗತ್ತೆ. ಯಾಕೆ ಹೇಳಿ, ಫುಲ್ ನಾವು ಹತ್ಕೊಂಡು ಹೋಗ್ತಾ ಇದ್ದೀವಿ ಬೆಟ್ಟವನ್ನು, ಆದರೆ ನೇಚರ್ ಮಧ್ಯೆ ತುಂಬ ಚೆನ್ನಾಗಿರುತ್ತೆ ಹೋಗೋದಕ್ಕೆ. ದೂರದಲ್ಲೆಲ್ಲೋ ಜುಳು ಜುಳು ನೀರು, ನದಿ ಹರಿಯುವಂತಹ ಸದ್ದು ತುಂಬ ಚಿಕ್ಕದಾಗಿ ಕೇಳಿಸ್ತಾ ಇರುತ್ತೆ. ಹಾಗೆ ಕಾಡು ಅಂದಮೇಲೆ ಯಾವ ರೀತಿ ಸದ್ದೆಲ್ಲ ಇರುತ್ತೆ ಅದೆಲ್ಲವೂ ಕೂಡ ಅಲ್ಲಿ ತುಂಬಿಕೊಂಡಿದೆ. ಒಂದು ಫಾರೆಸ್ಟ್ ಬಾತಿಂಗ್ನ ಅನುಭವ ನಿಮ್ಗಾಗತ್ತೆ ಮಧ್ಯದಲ್ಲಿ ಹೋಗ್ತಾ ಇರಬೇಕಾದ್ರೆ. ಅರಣ್ಯ ಸಂರಕ್ಷಣೆ ಪ್ರತಿಯೊಬ್ಬನ ಕರ್ತವ್ಯ, ಈ ಥರ ಬೋರ್ಡ್ಗಳನ್ನು ಎಲ್ಲ ಕಡೆನೂ ಹಾಕಿದ್ದಾರೆ. ನಿಜವಾಗ್ಲೂ ಉತ್ತರ ಕನ್ನಡ ಜಿಲ್ಲೆಯ ಅರಣ್ಯ ಇಲಾಖೆಯವರು ಮಾಡ್ತಾ ಇರುವಂತಹ ಈ ಪ್ರಯತ್ನಕ್ಕೆ ಖಂಡಿತ ನಾವು ವಂದನೆಗಳನ್ನು ಸಲ್ಲಿಸಲೇಬೇಕು ಅಲ್ವಾ. ಕಾಡನ್ನು ಉಳಿಸುವಂತಹ ನಿಟ್ಟಿನಲ್ಲಿ, ಪರಿಸರದ ಸಂರಕ್ಷಣೆಯ ವಿಷಯದಲ್ಲಿ ಬಹಳ ಮಹತ್ವದ ಹೆಜ್ಜೆಗಳಿವು ಅಂತ ಹೇಳ್ಬೋದು. ನೋಡಿ, ನೀವು ದಾರಿಲಿ ಹೋಗ್ತಾ ಇರಬೇಕಾದ್ರೆ ಈ ರೀತಿ ಒಂದು ಜಲಪಾತ ಮೇಲಿಂದ ಕೆಳಗಡೆ ಬೀಳೋದು, ನೀರಷ್ಟೇ ಸ್ವಲ್ಪ ಚಿಕ್ಕದಾಗಿ, ಅಲ್ಲೇ ಒಂದು ಡ್ಯಾಮ್ ಥರ ಮಾಡಿಬಿಟ್ಟಿದ್ದಾರೆ, ತುಂಬ ಚಿಕ್ಕದು. ಅದು ರೋಡ್ ಮೇಲೆ ಹರ್ಕೊಂಡು ಬರ್ತಾ ಇರುತ್ತೆ. ಈ ರೀತಿ ನಾವು ರೋಡ್ನಲ್ಲಿ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಆ ನೀರಿನ ಒಳಗಡೆ ನಮ್ಮ ಕಾಲುಗಳನ್ನು ಹಾಗೆ ಇಳಿಸಿ ಅದರ ಒಂದು ಸವಿಯನ್ನು ಸವಿಬಹುದು. ಇಲ್ಲ ಅಂತಂದರೆ ಆ ಬದಿಯಿಂದ ಕೂಡ ನಡ್ಕೊಂಡು ಹೋಗೋದಕ್ಕೆ ಸಾಧ್ಯ ಇದೆ, ಅಥವಾ ಒಂದು ಕಡೆಯಿಂದ ಹಾಗೆ ನಡ್ಕೊಂಡು ನೀರಲ್ಲಿ ಕಾಲನ್ನು ಇಳಿಸ್ದೇನೆ ಹೋಗೋದಕ್ಕೂ ಅವಕಾಶ ಇರುತ್ತೆ ನಿಮಗೆ. ಬಟ್ ಈ ಥರ ಸೈಡಲ್ಲಿರುವಂಥ ತೋಡಲ್ಲಿ ಈಗಲೂ ಕೂಡ ನೀರು ಹರ್ಕೊಂಡು ಬರ್ತಾ ಇತ್ತು ನೋಡಿ. ಸಾಮಾನ್ಯವಾಗಿ ಡಿಸೆಂಬರ್ ತಿಂಗಳಲ್ಲೂ ಕೂಡ ಯಾಣದಂತಹ ಪ್ಲೇಸ್ ಅಥವಾ ನಮ್ಮ ಪಶ್ಚಿಮ ಘಟ್ಟಗಳ ತಾಣಗಳಲ್ಲಿ ಈ ಥರ ನೀರು ಹರ್ಕೊಂಡು ಬರ್ತಾ ಇದೆ ಅಂತಂದರೆ ಇದಕ್ಕೆ ಕಾರಣ ಏನು ಗೊತ್ತಾ ನಿಮಗೆ? ಶೋಲಾ ಅರಣ್ಯಗಳು ಹಿಡಿದಿಟ್ಟುಕೊಳ್ಳುವಂತಹ ನೀರು. ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಈ ಶೋಲಾ ಅರಣ್ಯಗಳು ತಮ್ಮ ಬೇರುಗಳಲ್ಲಿ ಸಂಗ್ರಹಿಸಿಟ್ಟುಕೊಂಡಂತಹ ನೀರು ವರ್ಷ ಪೂರ್ತಿ ನಮಗೆ ನದಿಗಳ ಮೂಲಕ ನೀರನ್ನು ಕೊಡ್ತಾ ಇರುತ್ತೆ ನೋಡಿ.
ಸ್ವಲ್ಪ ದೂರ ಆದಮೇಲೆ ನಾವು ಈ ಥರ ಸ್ಟೆಪ್ಸನ್ನು ರೀಚ್ ಆಗ್ತೀವಿ. ಸುಮಾರು 100 ಮೆಟ್ಟಿಲುಗಳನ್ನು ಹತ್ತಿ ಹೋದ ಮೇಲೆ ನಿಮಗೆ ಮೊದಲನೇದಾಗಿ ಮೋಹಿನಿ ಗುಹೆ ಸಿಗುತ್ತೆ. ಇಲ್ಲಿ 2 ಗುಹೆಗಳಿವೆ. ಒಂದು ಭೈರವೇಶ್ವರನ ಗುಹೆ, ಅದು ದೊಡ್ಡದಾಗಿ ಕಾಣಿಸುತ್ತಲ್ವ, ಅದೇ ಯಾಣದಲ್ಲಿರುವಂತಹ ಭೈರವೇಶ್ವರನ ದೇವಸ್ಥಾನ ಹಾಗೆ ಗುಹೆ. ಇನ್ನೊಂದು ಮೋಹಿನಿ ಗುಹೆ. ಇದರ ಹಿಂದೆ ಪುರಾಣದ ಒಂದು ಕತೆ ಕೂಡ ಇದೆ, ಅದನ್ನು ಕೂಡ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ನಿಮಗೆ ಭಸ್ಮಾಸುರ ಹಾಗೆ ಮೋಹಿನಿಯ ಒಂದು ಪ್ರಸಂಗ ಗೊತ್ತಿರಬಹುದು ಅಲ್ವಾ? ಭಸ್ಮಾಸುರ ಶಿವನಿಂದ ವರವನ್ನ ಪಡ್ಕೋತಾನೆ ತಪಸ್ಸನ್ನ ಮಾಡಿ. ತಾನು ಯಾರ ತಲೆ ಮೇಲೆ ಕೈ ಇಡ್ತೀನೋ ಆ ವ್ಯಕ್ತಿ ತಕ್ಷಣ ಭಸ್ಮವಾಗಿ ಹೋಗ್ಬಿಡ್ಬೇಕು, ಈ ರೀತಿಯ ವರವನ್ನ ನೀನು ಕೊಡಬೇಕು ಅಂತ ಕೇಳ್ಕೊತಾನೆ. ಆಗ ಶಿವ ತಥಾಸ್ತು ಅಂತ ಹೇಳ್ಬಿಡ್ತಾನೆ. ಆಗ ಭಸ್ಮಾಸುರ ತನ್ನ ವರ ಸರಿಯಾಗಿದೆಯೋ ಇಲ್ವೋ ಅಂತ ಪರೀಕ್ಷೆ ಮಾಡೋದಕ್ಕೆ ಶಿವನ ತಲೆ ಮೇಲೇನೆ ತನ್ನ ಕೈಯನ್ನ ಇಡೋದಕ್ಕೆ ಹೋಗ್ತಾನೆ. ಆಗ ಶಿವ ಅವನಿಂದ ತಪ್ಪಿಸ್ಕೊಳ್ಬೇಕಾಗಿ ಬರುತ್ತೆ. ಅಂತಹ ಸಂದರ್ಭದಲ್ಲಿ ಭಸ್ಮಾಸುರನ ವಧೆಗಾಗಿ ಮಹಾವಿಷ್ಣು ಮೋಹಿನಿಯ ರೂಪವನ್ನ ತಾಳ್ತಾನೆ. ಮೋಹಿನಿಯ ಸೌಂದರ್ಯಕ್ಕೆ ಭಸ್ಮಾಸುರನು ಮಾರು ಹೋಗ್ತಾನೆ. ಆಗ ಮೋಹಿನಿ, ನೀನು ನಾನು ಹೇಳಿದಂತೆ ಮಾಡಿದರೆ ಮಾತ್ರ ನಾನು ನಿನಗೆ ಒಲಿಯುತ್ತೇನೆ ಎನ್ನುವ ಷರತ್ತನ್ನ ವಿಧಿಸಿದಾಗ ಭಸ್ಮಾಸುರ ಅದಕ್ಕೆ ಒಪ್ಕೋತಾನೆ. ಆಗ ಮೋಹಿನಿ ಬೇರೆ ಬೇರೆ ಭಂಗಿಯನ್ನ ಮಾಡಿ ತೋರಿಸುವಂಥದ್ದು. ಕೊನೆಗೆ ತನ್ನ ಕೈಯನ್ನ ಮೋಹಿನಿ ತಾನೇ ತಲೆಯ ಮೇಲೆ ಇಟ್ಟುಕೊಂಡಾಗ ಭಸ್ಮಾಸುರನು ತಾನು ತನ್ನ ಕೈಯನ್ನ ತಲೆಯ ಮೇಲೆ ಇಟ್ಕೊಳ್ತಾನೆ, ಅಲ್ಲಿಯೇ ಭಸ್ಮವಾಗಿ ಹೋಗ್ತಾನೆ. ಇದಕ್ಕೆ ಸಾಕ್ಷಿ ಯಾಣದಲ್ಲಿ ನಿಮಗೆ ಈಗಲೂ ಕಾಣೋದಕ್ಕೆ ಸಿಗುವಂತಹ ಕಪ್ಪು ಬಣ್ಣದ ಮಣ್ಣು ಅಥವಾ ಧೂಳಿನ ರೀತಿಯ ಒಂದು ರಚನೆ. ನೋಡಿ, ನಾವು ಈಗ ಯಾಣವನ್ನ ರೀಚ್ ಆದ್ವಿ. ಮೆಟ್ಟಿಲುಗಳನ್ನ ಹತ್ತಿ ಮೇಲೆ ಬಂದಾಯ್ತು. ಭೈರವೇಶ್ವರನ ದರ್ಶನವನ್ನ ಪಡೆದು ಯಾಣ ಈ ಗುಹೆಯ ಒಳಗಡೆ ಹೋಗಿ ಪ್ರದಕ್ಷಿಣೆ ಬರುವಂಥದ್ದು. ಪಾದರಕ್ಷೆಯನ್ನ ಇಲ್ಲಿ ಇಡಬೇಕಾಗತ್ತೆ. ಅದಾದ್ಮೇಲೆ ನಾವು ದೇವಸ್ಥಾನದ ಒಳಗಡೆ ಪ್ರವೇಶ ಇರುತ್ತೆ. ಆದರೆ ನಾವಲ್ಲಿ ಕ್ಯಾಮರಾವನ್ನ ಹಿಡ್ಕೊಳ್ಳೋ ಹಾಗೆ ಇಲ್ಲ, ಅದನ್ನ ರೆಸ್ಟ್ರಿಕ್ಟ್ ಮಾಡಿದ್ದಾರೆ. ಹಾಗೆ ಸಾಂಪ್ರದಾಯಿಕ ಉಡುಪುಗಳನ್ನು ಧರಿಸಿಯೇ ದೇವಸ್ಥಾನದ ಒಳಗಡೆ ಪ್ರವೇಶ ಅನ್ನುವಂತಹ ಒಂದು ಬೋರ್ಡ್ ಕೂಡ ಅಲ್ಲಿದೆ. ನೋಡಿ, ಹೊರಗಡೆಯಿಂದ ಕಾಣಿಸುವಂತಹ ಯಾಣದ ಸೌಂದರ್ಯ ಇದು. ಪುರಾತನವಾದಂತಹ ಈ ಕಲ್ಲಿನ ರಚನೆ ಹೇಗಾಯ್ತು ಅನ್ನೋದಕ್ಕೆ ಪುರಾಣದ ಕಥೆಯನ್ನ ಹೇಳಿದೆ ನಾನು. ಹಾಗೆಯೇ ಇನ್ನೊಂದು ಕಥೆಯ ಪ್ರಕಾರ ಭಸ್ಮಾಸುರನ ವಧೆಯ ನಂತರ ಶಿವ ಅಲ್ಲಿ ಭೈರವೇಶ್ವರನ ಬೆಟ್ಟದಲ್ಲಿ ನೆಲೆಯಾದರೆ ಮೋಹಿನಿ ಅಂದ್ರೆ ಮಹಾವಿಷ್ಣು ಮೋಹಿನಿ ಬೆಟ್ಟದಲ್ಲಿ ನೆಲೆಯಾದದ್ದು ಅನ್ನುವಂಥದ್ದು ಕೂಡ ಇದೆ. ಹಾಗೆಯೇ ಇಲ್ಲಿ ಉದ್ಭವ ಲಿಂಗ ಅಂತ ಹೇಳ್ತಾರೆ, ಭೈರವೇಶ್ವರನ ಲಿಂಗ ಅನ್ನುವಂಥದ್ದು. ಅಲ್ಲಿ ವರ್ಷ ಪೂರ್ತಿ ನೀರಿನ ಅಭಿಷೇಕ ಅನ್ನೋದು ಆ ಲಿಂಗದ ಮೇಲೆ ಆಗ್ತಾ ಇರತ್ತಂತೆ. ನಂತರ ಆ ನೀರು ಅಲ್ಲಿಂದ ಚಂಡಿಕಾ ಹೊಳೆಯಾಗಿ ಹರಿದು ಮತ್ತೆ ಅದು ಅಘನಾಶಿನಿ ನದಿಯನ್ನ ಸೇರುತ್ತಂತೆ. ವರ್ಷವಿಡೀ ಈ ಅಭಿಷೇಕ ಅನ್ನೋದು ನಿರಂತರವಾಗಿ ಶಿವನಿಗೆ ಆಗ್ತಾನೇ ಇರುತ್ತೆ. ಇದು ಇಲ್ಲಿಯ ವಿಸ್ಮಯ ಅಂತ ಹೇಳ್ಬೋದು. ನಾವು ಪಾದರಕ್ಷೆಗಳನ್ನು ಧರಿಸುವಂತಿಲ್ಲ ಮೆಟ್ಟಿಲುಗಳನ್ನು ಏರುವಾಗ, ಗುಹೆ ಒಳಗಡೆ ಹೋಗುವಾಗ. ಯಾಕಂದರೆ ಅಲ್ಲಿಯ ಪಾವಿತ್ರ್ಯತೆಯನ್ನ ಕಾಪಾಡುವುದು ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ. ಅದು ಶಿವನಿಗೆ ನಾವು ಪ್ರದಕ್ಷಿಣೆ ಬಂದಂತಹ ಒಂದು ಲೆಕ್ಕ. ಪ್ರವೇಶ ಶುಲ್ಕವನ್ನ ಕೊಟ್ಟು, ಅಂದರೆ ಒಬ್ಬರಿಗೆ 10 ರೂಪಾಯಿ ಪ್ರವೇಶ ಶುಲ್ಕ ಇರುತ್ತೆ, ಅದನ್ನ ಕೊಟ್ಟು ನಾವು ಮೆಟ್ಟಿಲುಗಳನ್ನು ಏರಿ ಈ ಗುಹೆಯನ್ನ ಪ್ರವೇಶ ಮಾಡುವಂಥದ್ದು. ಗುಹೆಯ ಒಳಗಿನ ಒಂದು ವಾತಾವರಣ ಯಾವ ರೀತಿ ಇದೆ, ಯಾಣದಲ್ಲಿ ಏನೇನೆಲ್ಲ ಇರುತ್ತೆ, ಈ ಕುತೂಹಲ ನಿಮಗೂ ಇರಬಹುದು ಅಲ್ವಾ? ಹಾಗಾದ್ರೆ ಬನ್ನಿ ನೋಡೋಣ ಗುಹೆ ಒಳಗಡೆ ಏನಿದೆ ಅಂತ. ನಿಜ ಹೇಳಬೇಕು ಅಂತ ಹೇಳಿದ್ರೆ, ನಾವು ಹೋದಾಗ ಕ್ರಿಸ್ಮಸ್ ವೆಕೇಶನ್ ಇದ್ದಿದ್ರಿಂದ, ಲಾಂಗ್ ವೀಕೆಂಡ್ ಇದ್ದಿದ್ರಿಂದ ಜನಸಾಗರವೇ ಯಾಣದಲ್ಲಿ ಸೇರಿತ್ತು ಅಂತ ಹೇಳ್ಬೋದು. ಗುಹೆ ಒಳಗಡೆ ಎಲ್ಲ ಕಡೆನೂ ಜನರೇ. ಆ್ಯಂಡ್ ಆ ಮಧ್ಯದಲ್ಲಿ ಆ ನಿಶ್ಶಬ್ದ ವಾತಾವರಣವನ್ನು ಅನುಭವಿಸೋದಕ್ಕೆ ಅಷ್ಟಾಗಿ ಆಗಲಿಲ್ಲ. ಬಹುಶಃ ವೀಕ್ ಡೇಸಲ್ಲಿ ಯಾರು ಇಲ್ಲದೆ ಇರುವಂತಹ ಒಂದು ಅರ್ಲಿ ಮಾರ್ನಿಂಗ್ ಟೈಮ್ ಅಥವಾ ಲೇಟ್ ಈವ್ನಿಂಗ್ ಟೈಮಲ್ಲಿ ಹೋದರೆ ಖಂಡಿತವಾಗಿಯೂ ನಮಗೆ ಆ ಒಂದು ಪರಿಸರದ ನಡುವಿನ ನಿಶ್ಶಬ್ದವನ್ನು ಅನುಭವಿಸುವಂಥ ಒಂದು ಅವಕಾಶ ಸಿಗಬಹುದು ಅಂತ. ಹಾಗೆ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಇದೇ ಗುಹೆಯ ಒಳಗಡೆ ಪರಶುರಾಮರು ಧ್ಯಾನವನ್ನ ಮಾಡಿದ್ರಂತೆ. ಅವರಿಗೆ ಶಿಶು ಹತ್ಯೆಯ ಒಂದು ದೋಷ ಇತ್ತು. ಅದಕ್ಕೆ ಎಲ್ಲೂ ಕೂಡ ಪರಿಹಾರ ಸಿಗೋದಿಲ್ಲ. ಎಷ್ಟೋ ಕ್ಷೇತ್ರಗಳನ್ನ ಅವರು ಸಂಧಿಸಿದ್ರೂ ಪ್ರಯೋಜನವಾಗದೇ ಇದ್ದಾಗ ಆಗ ಪರಶುರಾಮರಿಗೆ ಯಾಣ ಕ್ಷೇತ್ರದ ಬಗ್ಗೆ ಗೊತ್ತಾಗುತ್ತೆ. ಇಲ್ಲಿ ಬಂದು ಧ್ಯಾನ ಮಾಡಿದ್ರೆ ದೋಷ ಪರಿಹಾರ ಆಗತ್ತೆ ಅಂತ ಇಲ್ಲಿ ಬಂದು ಧ್ಯಾನ ಮಾಡ್ತಾರೆ. ಅವರ ಒಂದು ದೋಷ ಅನ್ನೋದು ಪರಿಹಾರವಾಗತ್ತೆ. ಆ ನಂತರ ಈ ಸ್ಥಳ ಅನ್ನುವಂಥದ್ದು ಧ್ಯಾನಕ್ಕೆ ಬಹಳ ಮಹತ್ವವನ್ನ ಪಡ್ಕೊಳ್ಳುತ್ತೆ. ಅದಾದ ಮೇಲೆ ಬಹಳ
ಭಕ್ತಾದಿಗಳು ಉತ್ತರ ಕನ್ನಡ ಜಿಲ್ಲೆಯ ಬೇರೆ ಬೇರೆ ಕಡೆಯಿಂದ ಧ್ಯಾನ ಮಾಡೋದಕ್ಕೋಸ್ಕರ ಭೈರವೇಶ್ವರನ ದರ್ಶನಕ್ಕೋಸ್ಕರ ಇಲ್ಲಿಗೆ ಆಗಮಿಸ್ತಾ ಇದ್ರು. ಬ್ರಿಟಿಷರ ಕಾಲದಲ್ಲಿ ಬ್ರಿಟಿಷರಿಗೆ ಆಶ್ಚರ್ಯ ಆಗ್ತಾ ಇತ್ತು, ಇವರು ಎಲ್ಲಿ ಹೋಗ್ತಾರೆ ಇಷ್ಟೊಂದು ಜನ ಈ ಕಾಡಿನ ಕಡೆಗೆ ಅಂತ ಅವರನ್ನ ಪ್ರಶ್ನೆ ಮಾಡಿದಾಗ ಜನ ಯಾನ ಅಂತ ಹೇಳ್ತಾ ಇದ್ರಂತೆ. ಈ ಯಾನ ಅಂತಂದ್ರೆ ಕನ್ನಡದಲ್ಲಿ ಅದು ಪಯಣ ಅನ್ನೋದಾಗಿ, ಪ್ರಯಾಣ ಹೋಗ್ತಾ ಇದೀವಿ ಅಂತ ಅವ್ರು ಹೇಳಿದ್ದು. ಆದರೆ ಬ್ರಿಟಿಷರು ಅದನ್ನ ಆ ಪ್ಲೇಸ್ ಹೆಸರೇ ಯಾಣ ಅಂತ ಅನ್ಕೊಳ್ತಾರೆ, ಮತ್ತೆ ಅದು ಯಾಣ ಅನ್ನೋದಾಗಿ ಹೆಸರನ್ನ ಪಡ್ಕೊಳ್ಳುತ್ತೆ ಅನ್ನೋದು. ಇವಿಷ್ಟು ಯಾಣ ಕ್ಷೇತ್ರದ ಬಗೆಗಿನ ವಿಶೇಷತೆ. ನೀವು ಯಾಣದ ಗುಹೆಯನ್ನ ಒಂದು ಕಡೆಯಿಂದ ಪ್ರವೇಶ ಮಾಡಿದ್ರೆ ಇನ್ನೊಂದು ಕಡೆಯಿಂದ ಪ್ರದಕ್ಷಿಣೆ ಮಾಡಿ ಅಲ್ಲಿಂದನೇ ಹೊರಗಡೆ ಬರುವಂತ ಒಂದು ಅವಕಾಶ ಕೂಡ ಇದೆ. ಆದರೆ ಈಗ ಅದನ್ನ ತಾತ್ಕಾಲಿಕವಾಗಿ ಮುಚ್ಚಿದ್ದಾರೆ. ಮೊದಲೆಲ್ಲ ಬಂದಾಗ ಆ ಕಡೆಯಿಂದ ಬರೋದಕ್ಕೆ ಆಗ್ತಾ ಇತ್ತಂತೆ, ಆದರೆ ನಮ್ಗೆ ಅವಕಾಶ ಸಿಗ್ಲಿಲ್ಲ. ಅಂದ್ಹಾಗೆ ಯಾಣದ ಕಲ್ಲುಗಳು ಬಹಳ ಮೊನಚಾಗಿರುತ್ತೆ, ಚೂಪಾದಂತಹ ಬಂಡೆಗಳು. ವೈಜ್ಞಾನಿಕವಾಗಿ ಇದು ಹೇಗೆ ಸೃಷ್ಟಿಯಾಯಿತು ಅಂತ ಕೇಳಿದ್ರೆ, ಜ್ವಾಲಾಮುಖಿಯ ಸ್ಫೋಟದ ನಂತರ ಸೃಷ್ಟಿಯಾದಂತಹ ಪರ್ವತಗಳು ಇವು ಅಂತ ಸೈಂಟಿಫಿಕ್ ಆಗಿ ಹೇಳಲಾಗಿದೆ. ಹಾಗೆ ಇವುಗಳು ಬಹಳ ಚೂಪಾದಂತಹ ಮೊನಚಾದಂತಹ ಆಕಾರವನ್ನು ಹೊಂದಿದೆ. ಅಂತಹ ಸ್ಫೋಟದ ಸಮಯದಲ್ಲೇ ಈ ಭಸ್ಮದ ರೀತಿಯ ಒಂದು ಕಪ್ಪು ಕಪ್ಪು ಆ ಧೂಳುಗಳು ಸೃಷ್ಟಿಯಾದವು ಅಂತ ಕೂಡ ವೈಜ್ಞಾನಿಕವಾಗಿ ಹೇಳ್ತಿದ್ದಾರೆ. ನಿಮಗ್ ಗೊತ್ತಾ, ಇಲ್ಲಿ ಒಟ್ಟು 61 ಶಿಖರಗಳಿವೆ ಅಂತೆ ಈ ಯಾಣದಲ್ಲಿ. ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಬರುತ್ತೆ ಯಾಣ. ಆದರೆ ಇಲ್ಲಿರುವಂತಹ 2 ಶಿಖರಗಳು ಮಾತ್ರ ಪ್ರಸಿದ್ಧತೆಯನ್ನು ಪಡೆದಿರೋದು. ಅದರಲ್ಲಿ ಒಂದು ಭೈರವೇಶ್ವರನ ಶಿಖರ, ಇನ್ನೊಂದು ಮೋಹಿನಿ ಶಿಖರ. ಭೈರವೇಶ್ವರ ಶಿಖರದ ಎತ್ತರ 120 ಮೀಟರ್ ಆದರೆ ಮೋಹಿನಿ ಶಿಖರದ ಎತ್ತರ 90 ಮೀಟರ್ ಆಗಿದೆ. ಯಾಣದ ಬಂಡೆ ಮೇಲೆಲ್ಲ ಹೆಜ್ಜೇನಿನ ಗೂಡುಗಳು ಬಹಳಷ್ಟಿದೆಯಂತೆ. ನನಗೆ ಅದು ಕಾಣೋದಕ್ಕೆ ಸಿಗ್ಲಿಲ್ಲ, ಆದರೆ ತುಂಬ ಜನ ಹೇಳ್ತಾ ಇದ್ರು. ಹಾಗೆ ಅಲ್ಲಿ ಬೋರ್ಡ್ ಕೂಡ ಇದೆ, ನೀವು ಗಟ್ಟಿಯಾಗಿ ಕೂಗಬೇಡಿ, ಕಿರುಚಬೇಡಿ, ಹೆಜ್ಜೇನುಗಳಿಗೆ ಡಿಸ್ಟರ್ಬ್ ಮಾಡಿದ ಹಾಗಾಗತ್ತೆ ಅಂತ. ಇದನ್ನು ನಾವು ಮನುಷ್ಯರು ಅರ್ಥ ಮಾಡ್ಕೋಬೇಕು ಅಲ್ವಾ? ಆದರೆ ನಾವು ಬಂಡೆ ಅಂದರೆ ಆ ಗುಹೆಯ ಒಳಗಡೆ ಹೋದಾಗ ಎಷ್ಟು ಕೂಗಾಟ, ಎಷ್ಟು ಕಿರುಚಾಟ ನಡೀತಾ ಇತ್ತು ಅಂತ ಹೇಳಿದ್ರೆ ಇಂಥದನ್ನೆಲ್ಲ ಹೇಗೆ ಕಂಟ್ರೋಲ್ ಮಾಡೋದು ಹೇಳಿ ಅಲ್ವಾ? ಸೊ ಸದ್ಯಕ್ಕೆ ಹೆಜ್ಜೇನುಗಳೇನಾದರೂ ಎದ್ದು ಬಿಟ್ಟರೆ ಕೂಗೋದು, ಕಿರುಚಾಟ ಎಲ್ಲ ಒಂದೇ ಸಲ ನಿಂತು ಹೋಗುವಂಥದ್ದು. ಅದಕ್ಕೋಸ್ಕರ ಒಂದು ಸ್ವಲ್ಪವಾದರೂ ನಾವು ಪ್ರಕೃತಿಯ ಜೊತೆಯಲ್ಲಿ ಈ ರೀತಿಯಾದಂತಹ ಹುಚ್ಚು ಸಾಹಸಗಳನ್ನು ಮಾಡೋದಕ್ಕೆ ಹೋಗಬಾರ್ದು. ಏನಂತೀರಾ? ಇದು ಉತ್ತರ ಕನ್ನಡ ಜಿಲ್ಲೆಯ ಪುಣ್ಯ ಕ್ಷೇತ್ರವಾಗಿರುವಂತಹ ಯಾಣದ ಬಗೆಗಿರುವ ಒಂದಿಷ್ಟು ವಿಚಾರಗಳು. ಅಂದ ಹಾಗೆ ಯಾಣದ ಬಗ್ಗೆ ಉತ್ತರ ಕನ್ನಡ ಜಿಲ್ಲೆಯವರಿಗೆ ಎಷ್ಟೋ ವರ್ಷಗಳಿಂದ ತಲೆತಲಾಂತರದಿಂದ ಅವರ ಪೂರ್ವಜರ ಕಾಲದಿಂದ ಗೊತ್ತಿತ್ತು. ಆದರೆ ನಮ್ಮ ಕರ್ನಾಟಕಕ್ಕೆ ಹೊರ ಜಗತ್ತಿಗೆ ಗೊತ್ತಾದದ್ದು ನಮ್ಮೂರ ಮಂದಾರ ಹೂವೆ ಚಿತ್ರದ ನಂತರ. ಅಲ್ಲಿ ನೀವು ರಮೇಶ್ ಅರವಿಂದ್ ಹಾಗೆ ಶಿವರಾಜ್ ಕುಮಾರ್ ಅವರು ಆ ಗುಹೆಯ ಒಳಗಡೆ ಕೂಗುವಂತಹ, ಮಾತಾಡುವಂತಹ, ಓಡಾಡುವಂತಹ ದೃಶ್ಯಗಳನ್ನು ನೋಡಿರ್ಬೋದು ಅಲ್ವಾ? ಇದನ್ನ ಮೊದಲನೇದಾಗಿ ಆ ಚಿತ್ರದ ಮೂಲಕ ಪರಿಚಯ ಮಾಡಿಸಿದವರು ಚಿತ್ರದ ನಿರ್ದೇಶಕರಾಗಿರುವ ಸುನಿಲ್ ಕುಮಾರ್ ದೇಸಾಯಿ ಅವರು. ಆ ನಂತರ ಅಲ್ಲಿಗೆ ಬರುವಂತಹ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗ್ತಾ ಹೋಯ್ತು. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗಿಷ್ಟ ಆದರೆ ಲೈಕ್ ಮಾಡೋದನ್ನ, ಕಮೆಂಟ್ ಮಾಡೋದನ್ನ, ಹಾಗೆ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಕೂಡ ಮಿಸ್ ಮಾಡಬೇಡಿ. ಓಕೆನಾ? ಸರಿ, ಹಾಗಿದ್ರೆ ಇನ್ನೊಂದಿಷ್ಟು ಇಂತಹ ಒಳ್ಳೆಯ ವಿಚಾರಗಳ ಜೊತೆ ಮತ್ತೆ ಸಿಗ್ತೀನಿ. ನಮಸ್ಕಾರ.